ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಪ್ರಗತಿ, ರಿಯಲ್ ಹೋಮಿಯೋಪತಿಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂತಂದರೆ, ಆಸಿಡಿಟಿ ಸಮಸ್ಯೆ, ಅಜೀರ್ಣತೆಯ ಕಾರಣಗಳು ಏನು, ಹೋಮಿಯೋಪತಿಯಿಂದ ನೀವು ಹೆಂಗೆ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅಂತ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದೇ ರೀತಿಯಾಗಿ ಯಾರಾದರೂ ಹೊಸದಾಗಿ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಗ್ಯಾಸ್ಟ್ರಿಕ್ ಕಾರಣಗಳನ್ನು ನೋಡೋಣ. ಸೊ ಒಂದನೇದು ಕಾರಣಗಳೇನು ಅಂತಂತಂದ್ರೆ ಗ್ಯಾಸ್ಟ್ರೈಟಿಸ್ ಅಂತಂತಂದ್ರೆ ಹೊಟ್ಟೆಯಲ್ಲಿ ಇರುವಂಥ ಕಣಗಳು, ವನ್ಯ ಪದರ ಕಣಗಳು ಏನಾಗುತ್ತೆ, ಸೊ ಅದು ಉರಿಯುವುದು. ಆ ಒಂದು ಕಣಗಳೇನಾಗುತ್ತೆ, ಬಾವು ಬಂದಂಗಾಗೋದು, ಕಣಗಳು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಏನಾಗುತ್ತೆ, ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮತ್ತೊಂದು ಕಾರಣ ಏನಂತಂದರೆ, ಎರಡನೇ ಕಾರಣ ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ. ಹೊಟ್ಟೆಯಲ್ಲಿ ಪೆಪ್ಟಿಕ್ ಅಲ್ಸರ್ ಆಯಿತು ಅಂತಂದರೆ ನಮಗೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ, ಅಜೀರ್ಣ ಕಾರಣತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಗ್ಯಾಸ್ಟ್ರಿಕ್ ಅಂತಂದರೆ ಎದೆ ಉರಿಯೋದು ಎರಡು ಕಾರಣಗಳಿದೆ. ಒಂದನೇ ಕಾರಣ ಏನಂತಂದರೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಎರಡನೇದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಎದಕ್ಕಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತಂತಂದರೆ ಹೊಟ್ಟೆಯಲ್ಲಿ ಉರಿ ಬರುತ್ತದೆ. ಎಷ್ಟು ದಿನ ಆಗುತ್ತೆ ಈ ಆ್ಯಸಿಡಿಟಿ ಬಂದು? ಅಕ್ಯೂಟ್ ಅಂತಂದರೆ 10ರಿಂದ 15 ದಿನ ಅಷ್ಟೇ ಆಗಿರೋದು ಬಂದು. ಕ್ರಾನಿಕ್ ಅಂತಂದರೆ ತುಂಬ ದಿನದಿಂದ ಆ್ಯಸಿಡಿಟಿಯಿಂದ ಬಳಲ್ತಾ ಇರೋದು. ಕ್ರಾನಿಕ್ ಅಂತಂತಂದರೆ ನೀವು 1 ವರ್ಷದಿಂದ ಹೆಚ್ಚಾಗಿ ನೀವು ಬಳಲ್ತಾ ಇದ್ರಿ ಅಂತಂದರೆ ಕ್ರಾನಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಕ್ಯೂಟ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂತಂದರೆ 10 ದಿನದಿಂದ 15 ದಿನ ಅಥವಾ ನೀವು 1 ತಿಂಗಳದಿಂದ ಸಫರ್ ಆಗ್ತಾ ಇದ್ದೀರಾ ಅಂತಂದರೆ ಅದು ಅಕ್ಯೂಟಲ್ಲಿ ಕನ್ಸಿಡರ್ ಆಗುತ್ತೆ. 6 ತಿಂಗಳ ಹಾಗೇನಾದರೂ ಸಫರ್ ಆಗ್ತಾ ಇದ್ದೀರಾ ಅಂತ ಅದು ಸಬ್ ಅಕ್ಯೂಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇವಾಗ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಎದೆಯಲ್ಲಿ ಉರಿ ಬರುವುದು ಸ್ಟಾರ್ಟ್ ಆಗುತ್ತೆ, ಹುಳಿ ಢರಿಕೆ ಬರುವುದು, ಏನಾದರೂ ಊಟ ಮಾಡಿದರೆ ಜೀರ್ಣ ಸಮಸ್ಯೆ ಆಗುವುದು, ಬೇದೆ ಗಟ್ಟಿಯಾಗಿ ಹೋಗುವುದು, ಬೇದೆ 2 ದಿನ ಆದರೂ 3 ದಿನ ಆದರೂ ಬೇದೆ ಆಗುವುದಿಲ್ಲ, ಕ್ಲಿಯರ್ ಆಗುವುದಿಲ್ಲ. ಸೊ ಈ ಒಂದು ಸಮಸ್ಯೆಯನ್ನು ನಾವು ಕಂಡುಹಿಡಿಬೋದು. ಮತ್ತೊಂದು ಏನಂತಂದರೆ ಕಾರಣಗಳು ಹೆಂಗೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಅದರ ಕಾರಣಗಳು ಮುಖ್ಯವಾಗಿ ಡೈಟ್ ಆ್ಯಂಡ್ ಪರ್ಸನಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಡೈಟ್ ಅಂತಂತಂದರೆ ನಾವು ಏನು ಊಟ ಸೇವಿಸ್ತೇವಲ್ಲ, ಸೊ ಆ ಸೇವನೆ ಮಾಡುವ ಊಟದಿಂದ ನಮಗೆ ಹೊಟ್ಟೆಗೆ ಒತ್ತಡ ಬಿದ್ದು ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಒಂದನೇ ಕಾರಣ ಏನಂತಂದರೆ ಹುಳಿ ಪದಾರ್ಥ ಹೆಚ್ಚು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಪೆಪ್ಟಿಕ್ ಅಲ್ಸರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅತಿ ಖಾರದ ಪದಾರ್ಥ ಅಂದರೆ ಸ್ಪೈಸಿ ಫುಡ್ಸ್ ಅಂತ ಹೇಳ್ತೀವಿ, ಹೆಚ್ಚು ಫ್ಯಾಟ್ ಫುಡ್ಸ್ ಅಂತ ಹೇಳ್ತೀವಿ, ಸ್ಟ್ರೀಟ್ ಫುಡ್ಸ್ ಅಂತ ಹೇಳ್ತೀವಿ, ಹೆಚ್ಚು ನಾನ್ ವೆಜ್ ತಿನ್ನೋದು, ಹೆಚ್ಚು ಚಿಕನ್ ಮಟನನ್ನು ಕನ್ಸ್ಯೂಮ್ ಮಾಡೋದು. ಸೊ ಹೆಚ್ಚಾಗಿ ಸ್ಪೈಸಿ, ಹೆಚ್ಚು ಖಾರದ ಪದಾರ್ಥ, ಎಣ್ಣೆಯ ಪದಾರ್ಥ ತಿನ್ನೋದ್ರಿಂದ ಆಗುತ್ತೆ. ಸಾರಾಯಿ ಸೇವನೆ ಮಾಡುವುದರಿಂದ, ಹೆಚ್ಚು ಸಾರಾಯಿ ಕುಡಿಯೋದರಿಂದ, ಹೆಚ್ಚು ಬೀಡಿ ಸೇದುವುದರಿಂದ, ಧೂಮಪಾನ ಸೇವನೆ ಮಾಡುವುದರಿಂದ ಹೊಟ್ಟೆಗೆ ಒತ್ತಡ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತೆ. ಮತ್ತು ಹೆಚ್ಚು ಚಹಾ ಸೇವನೆ ಮಾಡೋದ್ರಿಂದ, ದಿನಂಪ್ರತಿ ಕೆಲವೊಬ್ಬರು 5ರಿಂದ 6 ಗ್ಲಾಸ್ ಚಹಾ ಕುಡಿತಾರೆ. ಸೊ ಅದರಿಂದ ಕೂಡ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಗ್ಯಾಸ್ಟ್ರಿಕ್ ಕಾರಣಗಳನ್ನು ನೋಡೋಣ. ಸೊ ಒಂದನೇದು ಕಾರಣಗಳೇನು ಅಂತಂತಂದ್ರೆ ಗ್ಯಾಸ್ಟ್ರೈಟಿಸ್ ಅಂತಂತಂದ್ರೆ ಹೊಟ್ಟೆಯಲ್ಲಿ ಇರುವಂಥ ಕಣಗಳು, ವನ್ಯ ಪದರ ಕಣಗಳು ಏನಾಗುತ್ತೆ, ಸೊ ಅದು ಉರಿಯುವುದು. ಆ ಒಂದು ಕಣಗಳೇನಾಗುತ್ತೆ, ಬಾವು ಬಂದಂಗಾಗೋದು, ಕಣಗಳು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಏನಾಗುತ್ತೆ, ಸೊ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮತ್ತೊಂದು ಕಾರಣ ಏನಂತಂದರೆ, ಎರಡನೇ ಕಾರಣ ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ. ಹೊಟ್ಟೆಯಲ್ಲಿ ಪೆಪ್ಟಿಕ್ ಅಲ್ಸರ್ ಆಯಿತು ಅಂತಂದರೆ ನಮಗೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ, ಅಜೀರ್ಣ ಕಾರಣತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಗ್ಯಾಸ್ಟ್ರಿಕ್ ಅಂತಂದರೆ ಎದೆ ಉರಿಯೋದು ಎರಡು ಕಾರಣಗಳಿದೆ. ಒಂದನೇ ಕಾರಣ ಏನಂತಂದರೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಎರಡನೇದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಎದಕ್ಕಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತಂತಂದರೆ ಹೊಟ್ಟೆಯಲ್ಲಿ ಉರಿ ಬರುತ್ತದೆ. ಎಷ್ಟು ದಿನ ಆಗುತ್ತೆ ಈ ಆ್ಯಸಿಡಿಟಿ ಬಂದು? ಅಕ್ಯೂಟ್ ಅಂತಂದರೆ 10ರಿಂದ 15 ದಿನ ಅಷ್ಟೇ ಆಗಿರೋದು ಬಂದು. ಕ್ರಾನಿಕ್ ಅಂತಂದರೆ ತುಂಬ ದಿನದಿಂದ ಆ್ಯಸಿಡಿಟಿಯಿಂದ ಬಳಲ್ತಾ ಇರೋದು. ಕ್ರಾನಿಕ್ ಅಂತಂತಂದರೆ ನೀವು 1 ವರ್ಷದಿಂದ ಹೆಚ್ಚಾಗಿ ನೀವು ಬಳಲ್ತಾ ಇದ್ರಿ ಅಂತಂದರೆ ಕ್ರಾನಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಕ್ಯೂಟ್ ಅಂತ ಯಾವಾಗ ಕನ್ಸಿಡರ್ ಮಾಡ್ತೀವಿ ಅಂತಂತಂದರೆ 10 ದಿನದಿಂದ 15 ದಿನ ಅಥವಾ ನೀವು 1 ತಿಂಗಳದಿಂದ ಸಫರ್ ಆಗ್ತಾ ಇದ್ದೀರಾ ಅಂತಂದರೆ ಅದು ಅಕ್ಯೂಟಲ್ಲಿ ಕನ್ಸಿಡರ್ ಆಗುತ್ತೆ. 6 ತಿಂಗಳ ಹಾಗೇನಾದರೂ ಸಫರ್ ಆಗ್ತಾ ಇದ್ದೀರಾ ಅಂತ ಅದು ಸಬ್ ಅಕ್ಯೂಟ್ ಅಂತ ಕನ್ಸಿಡರ್ ಆಗುತ್ತೆ.
ಸೊ ಇವಾಗ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಎದೆಯಲ್ಲಿ ಉರಿ ಬರುವುದು ಸ್ಟಾರ್ಟ್ ಆಗುತ್ತೆ, ಹುಳಿ ಡರಿಕೆ ಬರುವುದು, ಏನಾದರೂ ಊಟ ಮಾಡಿದರೆ ಅಜೀರ್ಣ ಸಮಸ್ಯೆ ಆಗುವುದು, ಬೇದೆ ಗಟ್ಟಿಯಾಗಿ ಹೋಗುವುದು, ಬೇದೆ 2 ದಿನ ಆದರೂ 3 ದಿನ ಆದರೂ ಬೇದೆ ಆಗುವುದಿಲ್ಲ, ಕ್ಲಿಯರ್ ಆಗುವುದಿಲ್ಲ. ಸೊ ಈ ಒಂದು ಸಮಸ್ಯೆಯನ್ನು ನಾವು ಕಂಡುಹಿಡಿಬಹುದು. ಮತ್ತೊಂದು ಏನಂತಂದರೆ ಕಾರಣಗಳು ಹೆಂಗೆ ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಅದರ ಕಾರಣಗಳು ಮುಖ್ಯವಾಗಿ ಡೈಟ್ ಆ್ಯಂಡ್ ಪರ್ಸನಲ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಡೈಟ್ ಅಂತಂತಂದರೆ ನಾವು ಏನು ಊಟ ಸೇವಿಸ್ತೀವಲ್ಲ, ಸೊ ಆ ಸೇವನೆ ಮಾಡುವ ಊಟದಿಂದ ನಮಗೆ ಹೊಟ್ಟೆಗೆ ಒತ್ತಡ ಬಿದ್ದು ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಒಂದನೇ ಕಾರಣ ಏನಂತಂದರೆ ಹುಳಿ ಪದಾರ್ಥ ಹೆಚ್ಚು ತಿನ್ನೋದ್ರಿಂದ ನಮಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಪೆಪ್ಟಿಕ್ ಅಲ್ಸರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅತಿ ಖಾರದ ಪದಾರ್ಥ ಅಂದರೆ ಸ್ಪೈಸಿ ಫುಡ್ಸ್ ಅಂತ ಹೇಳ್ತೀವಿ, ಹೆಚ್ಚು ಫ್ಯಾಟ್ ಫುಡ್ಸ್ ಅಂತ ಹೇಳ್ತೀವಿ, ಸ್ಟ್ರೀಟ್ ಫುಡ್ಸ್ ಅಂತ ಹೇಳ್ತೀವಿ, ಹೆಚ್ಚು ನಾನ್ ವೆಜ್ ತಿನ್ನುವುದು, ಹೆಚ್ಚು ಚಿಕನ್ ಮಟನನ್ನು ಕನ್ಸ್ಯೂಮ್ ಮಾಡೋದು. ಸೊ ಹೆಚ್ಚಾಗಿ ಸ್ಪೈಸಿ, ಹೆಚ್ಚು ಖಾರದ ಪದಾರ್ಥ, ಎಣ್ಣೆಯ ಪದಾರ್ಥ ತಿನ್ನುವುದರಿಂದ ಆಗುತ್ತೆ. ಸಾರಾಯಿ ಸೇವನೆ ಮಾಡುವುದರಿಂದ, ಹೆಚ್ಚು ಸಾರಾಯಿ ಕುಡಿಯೋದರಿಂದ, ಹೆಚ್ಚು ಬೀಡಿ ಸೇದುವುದರಿಂದ, ಧೂಮಪಾನ ಸೇವನೆ ಮಾಡುವುದರಿಂದ ಹೊಟ್ಟೆಗೆ ಒತ್ತಡ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಶುರುವಾಗುತ್ತೆ. ಮತ್ತು ಹೆಚ್ಚು ಚಹಾ ಸೇವನೆ ಮಾಡೋದ್ರಿಂದ ದಿನಂಪ್ರತಿ ಕೆಲವೊಬ್ಬರು 5ರಿಂದ 6 ಗ್ಲಾಸ್ ಚಹಾ ಕುಡಿತಾರೆ. ಸೊ ಅದರಿಂದ ಕೂಡ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಹೋಮಿಯೋಪತಿ ಮೆಡಿಸಿನ್ಸ್ ಆ್ಯಸಿಡಿಟಿಗೆ ಯಾವ್ದು ಬರ್ತೈತೆ ಅಂತಂದ್ರೆ ಒಂದನೇದ್ದು ಆಬಿಸ್ ನೈಗ್ರಾ ಅಂತ ಹೇಳಿ. ಆಬಿಸ್ ನೈಗ್ರಾ ಅಂತಂದ್ರೆ ಬ್ಲ್ಯಾಕ್ ಸ್ಪ್ರೂಸ್ ಅಂತ ಹೇಳ್ತೀವಿ. ಸೊ ಅದರ ಉಪಯೋಗ ಎದಕ್ಕಾಗ್ತೈತಿ, ಆ್ಯಸಿಡಿಟಿ ಒಳಗೆ ಯಾವ ಥರದ ಆ್ಯಸಿಡಿಟಿಗೆ ಬ್ಲ್ಯಾಕ್ ಸ್ಪೂರ್ಸ್ ಅಪ್ಲೈ ಆಗ್ತೈತಿ ಅಂದ್ರೆ ಆಬಿಸ್ ನೈಗ್ರಾ ಆ ಗಿಡದ ಹೆಸರು. ಸೊ ಗ್ಯಾಸ್ಟ್ರಿಕ್ ಟ್ರಬಲ್ ಆಫ್ ಏಜ್ಡ್, ಯಾರು ವಯಸ್ಸಾಗಿರ್ತದೋ, ಸೊ ಹೆಚ್ಚು ವಯಸ್ಸಾದವ್ರಿಗೆ ಅಬವ್ 45 years ಏಜು, ಸೊ ಅವ್ರಿಗೇನಾದರೂ ಆ್ಯಸಿಡಿಟಿ ಟ್ರಬಲ್ ಏನಾದರೂ ಆಗ್ತಿತ್ತು, ಎದೆ ಉರಿಯೋದು ಜಾಸ್ತಿ ಇತ್ತು, ಹೊಟ್ಟೆ ನಿಬ್ರಾಗುವುದಿತ್ತು, ಅಥವಾ ಡೇಗ್ ಬರುವುದು, ಡರಿಕೆ ಬರುವುದು, ಸೊ ಆ ಒಂದು ಸಮಸ್ಯೆಯಲ್ಲಿ ಆಬಿಸ್ ನೈಗ್ರಾ ಮಾತ್ರೆ ತುಂಬ ಒಳ್ಳೆಯದಾಗಿ ಆ್ಯಕ್ಟ್ ಮಾಡುತ್ತೆ. ಸೊ ಹೊಟ್ಟೆಯ ಸಮಸ್ಯೆಗೆ ಒಳ್ಳೆಯ ಮಾತ್ರೆ. ಸೊ ಹೊಟ್ಟೆಯ ಸಮಸ್ಯೆಗೆ ಒಳ್ಳೆಯ ಮಾತ್ರೆ, ಹೆಚ್ಚು ಚಹಾ ಸೇವನೆ ಮಾಡುವುದರಿಂದ ಆ್ಯಸಿಡಿಟಿ ಬಂದಿರುವುದಂತೆ ಇತ್ತಂದ್ರೆ ಆಬಿಸ್ ನೈಗ್ರಾ ಮೆಡಿಸನನ್ನು ನೀವು ಯೂಸ್ ಮಾಡ್ಕೋಬೋದು. ಗಟ್ಟಿಯಾಗಿ ಬೇದೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ, ಬೇದೆ ದಿನ ಹೋಗುವುದಿಲ್ಲ ಸರಿಯಾಗಿ, ಅದು ಒಂದಿನ ಬಿಟ್ಟು ಒಂದಿನ ಬೇದೆ ಹೋಗುವುದಕ್ಕೆ ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಆಬಿಸ್ ನೈಗ್ರಾ ಮಾತ್ರೆ ಆರಾಮ ಮಾಡುತ್ತೆ. ಸೊ ನೆಕ್ಸ್ಟು ಏನಾದರೂ ಉಪಯೋಗ ಅಂತ ಹೇಳಿದ್ರೆ, ಸೊ ಎದೆ ಉರಿಯುವುದು ಕೂಡ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಕಂಪ್ಲೀಟಾಗಿ ನೀವು ಮೆಡಿಸಿನ್ಸನ್ನು ತಗೋಬೇಕು. ಎದೆಯಲ್ಲಿ ಒಂದು ಗಟ್ಟಿಯಾಗಿ ಬಾಲ್ ಲೈಕ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಸೊ ಉರಿಯುವುದು ನಿಮಗೆ ಸಮಸ್ಯೆ, ಅದಕ್ಕೆ ಈ ಮೆಡಿಸಿನನ್ನು ತಗೋಬೇಕು. ಬಾಯ್ಲ್ ಲೈಕ್ ಸೆನ್ಸೇಷನ್ ಅಂತಂದರೆ ನಿಮ್ಮ ಚೆಸ್ಟಲ್ಲಿ ಎದೆಯಲ್ಲಿ ಏನೋ ಒಂದು ಗಟ್ಟಿಯಾಗಿ ಕೂತಿರುವ ಹಾಗೆ ಸಮಸ್ಯೆ ಏನಾದರೂ ನಿಮ್ಗೆ ಆ ರೀತಿ ಒಂದು ಸ್ಪರ್ಶ ಏನಾದರೂ ಇತ್ತು ಅಂತಂದರೆ ಈ ರೀತಿ ಮೆಡಿಸಿನ್ ನಿಮಗೆ ಒಳ್ಳೆಯ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ, ತುಂಬ ಒಳ್ಳೆಯ ರೀತಿಯಾಗಿ ಆ್ಯಕ್ಟ್ ಮಾಡೋ ಮೆಡಿಸಿನ್. ಸೊ ಈ ಮೆಡಿಸಿನ್ ನೀವು ಹೇಗೆ ತಗೋಬೋದು ಅಂತಂದರೆ ಬೆಳಗ್ಗೆ ಮತ್ತು ರಾತ್ರಿ, ಸೊ ಮಲಗುವಾಗ ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ 3ರಿಂದ 4 ಹನಿ 1/4 ಕಪ್ ಆಫ್ ನೀರಿನಲ್ಲಿ ಕಡಿಮೆ ಆಗೋ ಮಟ್ಟ 1 ತಿಂಗಳ ತನಕ ತಗೋಬಹುದು. ಮತ್ತು ಲೈಕೋಪೋಡಿಯಂ ಅಂತ ಹೇಳ್ತೀವಿ. ಲೈಕೋಪೋಡಿಯಂ 2ನೇ ಮಾತ್ರೆ. ಸೊ ಕ್ಲಬ್ ಮಾಸ್ ಅಂತ ಹೇಳ್ತೀವಿ. ಸೊ ಲೈಕೋಪೋಡಿಯಂ ಅಂತಂದ್ರೆ ಗ್ರಾವ್ಯೂಲ್ಸ್ ಕಾರ್ಬೋನೈಟ್ರೋಜನೈಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸ್ಟಿಟ್ಯೂಷನ್ಗೆ ಇದು ಮ್ಯಾಚ್ ಆಗುತ್ತೆ. ಅದೇ ರೀತಿ ಅಜೀರ್ಣತೆಯ ಸಮಸ್ಯೆ ಜಾಸ್ತಿ ಆಗ್ತೈತಿ. ಅದೇ ರೀತಿ ಹೊಟ್ಟೆ ಭಾಳ ನಿಬ್ರಾಗಿ ಗ್ಯಾಸ್ ತುಂಬಿಕೊಂಡು ವಾಂತಿ ಹೆಂಗೆ ಆಗ್ತೈತಿ ಅಂತಂದ್ರೆ ಒಂದ ನಮ್ಮ ಹೊಟ್ಟೆ ಬಿಗಿಯಾಗಿ ಹಿಡಿದು ಹೊಟ್ಟೆ ಏನೋ ಒಡಿತೈತಪ್ಪ ಅನ್ನೋ ರೀತಿ ಸಮಸ್ಯೆ ಆಗಿತ್ತು ಅಂತಂತಂದ್ರೆ ಲೈಕೋಪೋಡಿಯಂ ತುಂಬ ಒಳ್ಳೆಯದಾಗಿ ಆ್ಯಕ್ಟ್ ಮಾಡ್ತೈತಿ. ಆ ಸಮಸ್ಯೆ ಇದ್ದಾಗ ತಗೋಬಾರ್ದು ಮೆಡಿಸಿನ್, ಅದನ್ನು ಹೈಲೈಟ್ ಮಾಡ್ತಿದ್ದೀನಿ. ಸೊ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆಯಿತು ಅಂತಂತಂದರೆ ನೀವು ಪಟಕ್ನ ಮೆಡಿಸಿನ್ಸ್ ತೊಗೋಬೋದು. ಕಂಪ್ಲೀಟಾಗಿ 1 ಮಂತ್ ಮೆಡಿಸಿನ್ಸ್ ಕಂಪ್ಲೀಟ್ ಕೋರ್ಸ್ ಮುಗಿಸ್ಕೋಬೋದು. ಸೊ ಲೈಕೋಪೋಡಿಯಂ 30 CH ಪೊಟೆನ್ಸಿಯಲ್ಲಿ ಬೆಳಗ್ಗೆ ರಾತ್ರಿ 3 ಡ್ರಾಪ್ಸ್ 1/4 ಕಪ್ ಆಫ್ ವಾಟರಲ್ಲಿ ತೊಗೋಬೇಕು.
ಅದೇ ರೀತಿ ಯಾವ್ದು ಇಂಡಿಕೇಷನಲ್ಲಿ ಅಂತಂದ್ರೆ ಯೂರಿನರಿ ಅಲಾಂಗ್ ವಿತ್ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಸೊ ಯೂರಿನರಿ ಅಂತಂದ್ರೆ ಎದೆ ಉರಿತಾ ಇರುತ್ತೆ. ಸೊ ಯೂರಿನರಿ ಅಂದರೆ ಇನ್ಫೆಕ್ಷನ್ ಇರ್ತೈತಿ, ಕಿಡ್ನಿ ಸ್ಟೋನ್ಸ್ ಆಗಿರಬಹುದು. ಕಿಡ್ನಿ ಸ್ಟೋನ್ಸ್ ಏನಾದರೂ ಇತ್ತು ಅಂತಂತಂದ್ರೆ ನೀವು ಯೂರಿನರಿ ಸಿಮ್ಟಮ್ಸ್ ಅಲಾಂಗ್ ವಿತ್ ಗ್ಯಾಸ್ಟ್ರಿಕ್ ಸಿಮ್ಟಮ್ಸ್ಗೆ ನೀವು ಲೈಕೋಪೋಡಿಯಮನ್ನು ಖಂಡಿತ ಉಪಯೋಗಿಸ್ಕೊಳ್ಳಿ. ನಿಮಗೆ ಇದರಿಂದ ಖಂಡಿತ ಉಪಯೋಗಕರವಾದ ಮಾತ್ರೆ ಇದು, ನಿಮಗೆ ಖಂಡಿತ ರಿಲೀಫ್ ಕೊಡುತ್ತೆ. ಮತ್ತು ಮೂರನೇ ಮೆಡಿಸನ್ ಏನಂತಂತಂದ್ರೆ ಕಾರ್ಬೋ ವೆಜ್ ಅಂತ ಹೇಳ್ತೀವಿ. ಕಾರ್ಬೋ ವೆಜ್ ಅಂತಂದ್ರೆ ಹೊಟ್ಟೆಯಲ್ಲಿ ಒಜ್ಜತನ ಆಗುವುದು, ಫುಲ್ನೆಸ್ ಆಫ್ ಅಬ್ಡೊಮೆನ್, ಸ್ಟಮಕ್ ಅಂತ ಹೇಳ್ತೀವಿ ನಾವು, ಮತ್ತು ಸ್ಲೀಪಿನೆಸ್ ಮತ್ತು ನಿದ್ದೆ ಜಾಸ್ತಿ ಬರುವುದು. ಸೊ ಆ ಸಮಸ್ಯೆ ಆ್ಯಸಿಡಿಟಿ ಜೊತೆಗೆ ಇತ್ತು ಅಂತಂದರೆ ನೀವು ಕಾರ್ಬೋ ವೆಜ್ಜನ್ನು ಖಂಡಿತ ತಗೊಳ್ಳಿ. ಅದೇ ರೀತಿ ಹೊಟ್ಟೆ ನಿಬ್ಬರವಾಗುವುದು, ಹೊಟ್ಟೆ ನೋವು ಬರುವುದು, ಅಥವಾ ಮಲಗಿದಾಗ ಜಾಸ್ತಿ ಹೊಟ್ಟೆ ನೋವು ಆಗುವುದು, ಮಲಗಿದಾಗ ಹೊಟ್ಟೆ ನೋವು ಜಾಸ್ತಿ ಬರುತ್ತೆ. ಸೊ ಅದೇ ಸಮಸ್ಯೆಯಲ್ಲಿ ನೀವು ಕಾರ್ಬೋ ವೆಜ್ಜನ್ನು ಖಂಡಿತ ತಗೊಳ್ಳಿ. ಹೊಟ್ಟೆ ತುಂಬ ಗ್ಯಾಸ್ ತುಂಬಿಕೊಳ್ಳುವುದು, ಹೊಟ್ಟೆ ತುಂಬ ಗ್ಯಾಸ್ ಇರುತ್ತೆ. ಅದೇ ರೀತಿ ಸಾರ್ ಬೆಲ್ಚಿಂಗ್ ಎರೆಕ್ಚೇಷನ್ಸ್ ಆ್ಯಂಡ್ ಸಾರ್ ಆ್ಯಂಡ್ ಅಫೆನ್ಸಿವ್ ಫ್ಲ್ಯಾಟಸ್ ಅಂತ ಹೇಳ್ತೇವೆ. ಸಾರ್ ಅಂತಂದರೆ ಹುಳಿ ಡೇಗ್ ಬರುವುದು, ಹುಳಿ ರೀತಿಯಾಗಿ ನಿಮಗೆ ಒಂದು ಫ್ಲ್ಯಾಟಸ್ ಪಾಸ್ ಆಗುತ್ತೆ. ಸೊ ಹೊಟ್ಟೆಯ ಎದೆಯ ಭಾಗದಲ್ಲಿ ನಿಮಗೆ ಉರಿ ಬರುತ್ತೆ. ರೀಜನ್ ವೆರಿ ಸೆನ್ಸಿಟಿವ್, ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಹೇಳ್ತೇವೆ. ಸೊ ಎಪಿಗ್ಯಾಸ್ಟ್ರಿಕ್ ರೀಜನಲ್ಲಿ ಏನಾಗುತ್ತೆ, ಒಂದು ಸೋರ್ನೆಸ್ ಅಂತ ಹೇಳ್ತೀವಿ, ಒಂದು ಗಟ್ಟಿಯಾಗಿ ಬೀಗೆಯಾಗಿ ಎದೆಯಲ್ಲಿ ಏನೋ ಇಟ್ಕೊಂಡಿರೋ ಆ ರೀತಿ ಆಗುತ್ತೆ. ಬಹಳ ಸರಳವಾಗಿ ಊಟ ಕೂಡ ನಿಮಗೇನಾಗುತ್ತೆ, ಅದು ಊಟ ನಿಮ್ಗೆ ಆಗಿ ಬರಲ್ಲ. ಸರಳವಾಗಿರುವಂಥ ಮೃದುವಾಗಿರುವಂಥ ಊಟ ಕೂಡ ನಿಮಗೆ ಈ ಮೆಡಿಸಿನ್ಸಲ್ಲಿ ನಿಮಗೆ ಇದು ಸಮಸ್ಯೆ ಇದ್ದಲ್ಲಿ ನಿಮಗೆ ಆಗಿ ಬರಲ್ಲ. ಯಾವಾಗ ನೀವು ಕಾರ್ಬೋವೇಜ್ ಮೆಡಿಸಿನ್ಸ್ ತಗೋತೀರಿ ಆವಾಗ ಈ ಸಮಸ್ಯೆ ಬಗೆಹರುತ್ತೆ. ಸೊ ಹೆಚ್ಚಾಗಿ ಫ್ಯಾಟ್ ಅಂತ ಹೇಳ್ತೀವಿ, ಹೆಚ್ಚಾಗಿ ಫ್ಯಾಟ್ ಜಾಸ್ತಿ ತಿನ್ನೋದು, ಅಥವಾ ನಾನ್ ವೆಜ್ ಜಾಸ್ತಿ ತಿನ್ನೋದು, ಸ್ಪೈಸ್ ಜಾಸ್ತಿ ತಿನ್ನೋದು, ಟೀ ಜಾಸ್ತಿ ಕನ್ಸ್ಯೂಮ್ ಮಾಡೋದು. ಸೊ ಇದರೆಲ್ಲದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಬಂತು ಅಂತಂದರೆ ನೀವು ಕಾರ್ಬೋವೇಜನ್ನು ಖಂಡಿತ ಸೇವಿಸ್ಕೊಳ್ಳಿ. ಕಾರ್ಬೋವೇಜ್ ಹೆಂಗೆ ಅಂತಂತಂದ್ರೆ ಕಾರ್ಬೋವೇಜು 30 ಅಥವಾ 200 ಪೊಟೆನ್ಸಿಯಲ್ಲಿ ನೀವು ಯೂಸ್ ಮಾಡ್ಬೋದು. 30ಯಲ್ಲಿ ಯೂಸ್ ಮಾಡಿದರೆ ಬೆಳಿಗ್ಗೆ 3 ಡ್ರಾಪ್ಸ್ ಮತ್ತು ರಾತ್ರಿ 3 ಡ್ರಾಪ್ಸ್ 1/4 ಕಪ್ ಆಫ್ ವಾಟ್ರ್ನಲ್ಲಿ ಒಂದು ಸ್ವಲ್ಪ ದಿನ, ಒಂದು 15 ದಿನ ಮಾತ್ರ ಖಂಡಿತ ಸೇವಿಸ್ಕೊಳ್ಳಿ ಮತ್ತು ಕಂಟಿನ್ಯೂ ಮಾಡ್ಕೊಳ್ಬಹುದು. ನಕ್ಸೋಮಿಕಾ ಅಂತ ಹೇಳ್ತೀವಿ, ನಾಲ್ಕನೇ ಮಾತ್ರೆ ನಕ್ಸೋಮಿಕಾ ಬಹಳ ಏನಾಗುತ್ತೆ ಅಂತಂದರೆ ಒಳ್ಳೆಯದಾಗಿ ನಿಮಗೆ ಉಪಯೋಗ, ಮುಖ್ಯವಾದ ಮಾತ್ರೆ ಇದು. ಹುಳಿಯಾಗಿ ನಿಮಗೆ ರುಚಿ, ಬೆಳಗ್ಗೆ ತಲೆ ಸುತ್ತು ಬರುತ್ತೆ, ಊಟದ ನಂತರ ನಿಮಗೆ ತಲೆ ಸುತ್ತು ಬರುವುದು, ಏನಾದರೂ ಹುಳಿ ಪದಾರ್ಥ ಜಾಸ್ತಿ ತಿಂದರೆ ನಿಮಗೆ ಜಾಸ್ತಿ ತಲೆ ಸುತ್ತಾಗೋದು, ತುಂಬ ಹೊಟ್ಟೆ ನಿಬ್ರಾಗುವುದು ಸಮಸ್ಯೆ, ಡಿಸ್ಫ್ಲಾಚುಯೆನ್ಸ್, ಡಿಸ್ಟೆನ್ಷನ್ ಆ್ಯಂಡ್ ಕೋಲಿಕ್ ಅಂತ ಹೇಳ್ತೇವೆ. ಬೇದಿ ಆಗುವುದಿಲ್ಲ ನಿಮಗೆ, ತುಂಬ ದಿನದಿಂದ 2-3 ದಿನ ಅಥವಾ ವಾರದ ಕಟ್ಲಿ ನಿಮ್ಗೆ ಬೇದಿ ಆಗುವುದಿಲ್ಲ, ಗಟ್ಟಿಯಾಗಿ ಬೇದಿ ತುಂಬ ದಿನದಿಂದ ಟಾಯ್ಲೆಟ್ ಆಗಿರುವುದಿಲ್ಲ. ಸೊ ಆ ಟೈಮ್ದಲ್ಲಿ ನೀವು ಈ ಮಾತ್ರೆನ ನಕ್ಸೋಮಿಕಾ ಡೆಫಿನೆಟ್ಲಿ ನೀವು ಟ್ರೈ ಮಾಡಬಹುದು. ಸೊ ಬೀಫ್ ಹಾಗೂ ಚಿಕನ್ ಅಥವಾ ಫ್ಯಾಟ್ ಫುಡ್ಸ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣಗಳಿಂದ ನಿಮ್ಗೆ ಆಗಿಬರುತ್ತೆ. ಸ್ಟಾರ್ಚ್ ಫುಡ್ಸ್ ಅಂತ ಹೇಳ್ತೀವಿ, ಸ್ಟಾರ್ಚ್ ಅಂದರೆ ಯಾವುದೋ ಒಂದು ಹಿಟ್ಟಿನ ಪದಾರ್ಥ ಆಗಿರ್ಬೋದು, ಕಡಲೆ ಹಿಟ್ಟು ಸೇವನೆ ಮಾಡುವುದರಿಂದ ಆಗ್ಬೋದು. ಸೊ ಆ ಎಲ್ಲ ಮಾತ್ರೆಗಳನ್ನು ನೀವು ಈ ನಕ್ಸೋಮಿಕಾ ಮಾತ್ರೆಯನ್ನು ನೀವು ಕಂಪ್ಲೀಟಾಗಿ ತಗೊಳ್ಳಿ. ಸೊ ನಕ್ಸೋಮಿಕಾ 30-200 ಪೊಟೆನ್ಸಿಯಲ್ಲಿ ತಗೋಬೋದು. ಅದೇ ರೀತಿಯಾಗಿ 6CH ಪೊಟೆನ್ಸಿಯಲ್ಲಿ ನೀವು ಕೂಡ ಸೇವಿಸ್ಕೋಬೋದು. ನಕ್ಸೋಮಿಕಾ 6CH ಪೊಟೆನ್ಸಿ ಅಂತಂದರೆ ನಾನು ಇಲ್ಲಿ ಫೋಟೋ ಹಾಕ್ತೀನಿ, ಸೊ ಅದೇ ರೀತಿ ನೋಡ್ಕೋಬೋದು. ನಕ್ಸೋಮಿಕಾ 6CH ಪೊಟೆನ್ಸಿ ಬೆಳಗ್ಗೆ 10 ಡ್ರಾಪ್ಸ್ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ಮೇಲೆ 10 ಡ್ರಾಪ್ಸ್ 1/4 ಕಪ್ ಆಫ್ ವಾಟರ್ನಲ್ಲಿ ಬೆಳಗ್ಗೆ ಮತ್ತು ರಾತ್ರಿ ನೀವು ಸೇವಿಸ್ಕೋಬಹುದು. ಕಂಪ್ಲೀಟಾಗಿ ನಿಮ್ಗೆ ವಾಸಿಯಾಗೋ ಮಟ್ಟ ಗ್ಯಾಸ್ಟ್ರಿಕ್ ಸಮಸ್ಯೆ ಕಂಪ್ಲೀಟಾಗಿ ತಗೋಬಹುದು. ಕಡೆ ಬರುವುದಾಗಿ ಮತ್ತು ನೋಡುವುದಾದರೆ ರೊಬಿನಿಯಾ ಅಂತ ಹೇಳ್ತೀವಿ. ರೊಬಿನಿಯಾ ಅಂತ ಇದು ಆ್ಯಸಿಡಿಟಿಗೆ ಸಮಸ್ಯೆ ಇರುವಾಗ ನೀವು ಈ ಮಾತ್ರೆಯನ್ನು ಆರಾಮಾಗಿ ಸೇವಿಸ್ಕೋಬಹುದು. ಯಾವಾಗ ಈ ಮಾತ್ರೆಯನ್ನು ಸೇವಿಸ್ಕೋಬೇಕಂತ ಹೇಳ್ತೀನಿ. ಸೊ ಹೈಪೋಕಾಂಡ್ರಿಯಾಕ್ಲೋಹೈಡ್ರಿಯಾ ಅಂತ ಹೇಳ್ತೀವಿ, ಹೆಚ್ಚು ಸ್ಟಾರ್ಚ್ ಡೈಜೆಷನ್ ಕಡಿಮೆ ಆಗುತ್ತೆ. ಸ್ಟಾರ್ಚ್ ಡೈಜೆಷನ್ ಅಂತಂದ್ರೆ ಕಡಲೆ ಹಿಟ್ಟು ಸೇವಿಸ್ಕೋಬಹುದು, ಅಥವಾ ಮೈದಾ ಹಿಟ್ಟು ಸೇವನೆ ಮಾಡಿದಾಗ ನಿಮಗೆ ಜಾಸ್ತಿ ಸಮಸ್ಯೆ ಆಗ್ತಾಯಿದೆ. ಆಮೇಲೆ ಅಂತಂದರೆ ನೀವು ರೊಬಿನಿಯಾ ಖಂಡಿತ ತಗೊಳ್ಳಿ. ಹೊಟ್ಟೆ ಉರಿಯನ್ನು ಮತ್ತು ಹೊಟ್ಟೆ ನಿಬ್ರವಾಗುವುದು, ಆಮೇಲೆ ನಿಮಗೆ ಮೋಷನ್ಸ್ ಕ್ಲಿಯರ್ ಆಗುವುದಿಲ್ಲ. ಸೊ ಬೇದಿ ನಿಮಗೆ ಪ್ರಾಪರಾಗಿ ಕ್ಲಿಯರಾಗಿ ಹೋಗ್ತಿಲ್ಲ ಅಂತಂತಂದರೆ ನೀವು ರೊಬಿನಿಯಾ ಕಂಪ್ಲೀಟಾಗಿ ತಗೊಳ್ಳಿ. ಸೊ ಆಕ್ರಿಡ್ ಆ್ಯಂಡ್ ಗ್ರೀನಿಶ್ ವಾಮಿಟಿಂಗ್ ಅಂತ ಹೇಳ್ತೀವಿ. ವಾಮಿಟಿಂಗ್ ಅಂತಂದರೆ ಹುಳಿ ಹಾಗೂ ಹಸಿರದಾಗಿ ನೀವು
ಬೆಳಿಗ್ಗೆ ಅದು ಖಾಲಿ ಹೊಟ್ಟೆಯಲ್ಲಿ ವಾಮಿಟ್ ಮಾಡ್ಕೋಬಹುದು. ಸೊ ನೀರು ಗತೆ ವಾಂತಿ ಆಯಿತು ಅಂತಂದ್ರೆ ನೀವು ರೋಬಿನಿಯಾ ಕಂಪ್ಲೀಟ್ ಮೆಡಿಸಿನ್ಸ್ ತೊಗೊಳ್ಳಿ, ನಿಮಗೆ ಖಂಡಿತ ಇದರಿಂದ ರಿಸಲ್ಟ್ ಬರುತ್ತೆ. ರೋಬಿನಿಯಾ 6 H ಪೊಟೆನ್ಸಿಯಲ್ಲಿ ತೊಗೋಬೋದು ಅಥವಾ 30 ಪೊಟೆನ್ಸಿ 200 ಪೊಟೆನ್ಸಿಯಲ್ಲಿ ತೊಗೋಬೋದು. ಬೆಳಿಗ್ಗೆ ರಾತ್ರಿ ತೊಗೋಬೋದು ಖಾಲಿ ಹೊಟ್ಟೆಯಲ್ಲಿ 1/4 ಕಪ್ ಆಫ್ ವಾಟರ್ 10 ಡ್ರಾಪ್ಸ್ ಬಿಫೋರ್ ಫುಡ್. ಸೊ ಈ ಮಾತ್ರೆಗಳನ್ನು ಕಂಪ್ಲೀಟಾಗಿ ತಗೊಳ್ಳಿ, ನಿಮಗೆ ಕಂಪ್ಲೀಟಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನೀವು ಮುಕ್ತಿಗೊಳ್ಳಬಹುದು. ಸೊ ಹೋಮಿಯೋಪತಿ ಮೆಡಿಸಿನ್ಸ್ ಹೆಂಗಂತಂದರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಏನಾಗೋದಿಲ್ಲ, ಆರಾಮಾಗಿ ಸೇವಿಸ್ಕೋಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗ್ತೈತೆ ಅಂತ ಅಂದ್ಕೊಂಡಿನಿ. ಸೊ ಯಾರಿಗೆ ಈ ವಿಡಿಯೋ ನೆಸೆಸಿಟಿ ಐತಿ ಸೊ ಅವರಿಗೆಲ್ಲ ಶೇರ್ ಮಾಡಿ. ಸೊ ನಿಮಗೆ ವಿಡಿಯೋನ ಖಂಡಿತ ಲೈಕ್ ಆಗಿತ್ತಂದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.